ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ಭವಿಷ್ಯ ಕಾರ್ಯಕ್ರಮ. ಈ ಪರಾಭವ ನಾಮ ಸಂವತ್ಸರದ ವರ್ಷ ಫಲ ಮಿಥುನ ರಾಶಿಯವರಿಗೆ ಹೇಗೆ ಇರಲಿದೆ? ಈ ಪರಾಭವ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ಗುರು ಇದ್ದಾನೆ. ಜನ್ಮಸ್ಥ ಗುರು ಅಂತ ಕರಿತೀವಿ ನಾವು. ಜನ್ಮಸ್ಥ ಗುರು ಇದ್ದಾನ ಅಂತಂದ್ರ ಮೀನ, ಮೇಷ, ವೃಷಭ, ಮಿಥುನ. ಅದ್ರ ಅರ್ಥ ಏನಾಯ್ತು? ದಶಮಸ್ಥ ಶನಿ ಇದ್ದಾನೆ. ಶನಿ, ಮಂಗಳ, ಬುಧ 10ನೇ ಮನೆಯಲ್ಲಿದ್ದಾರೆ. ಮಿಥುನ, ಕನ್ಯಾ, ಮಿಥುನ, ಕರ್ಕ, ಸಿಂಹ. ಸಿಂಹ ರಾಶಿಯಲ್ಲಿರುವ 3ನೇ ಕೇತು, 9ನೇ ರಾಹು. ಇದು ನಿಮ್ಮ ಗೋಚಾರ ಸ್ಥಿತಿಗತಿ. ಸಾಮಾನ್ಯವಾಗಿ ಮಿಥುನ ರಾಶಿಯಲ್ಲಿ ಗುರು ಬಂದರೆ, ಬುಧನ ಮನೆಯಲ್ಲಿ ಗುರು ಬಂದರೆ, ಬುದ್ಧಿ ಮತ್ತೆ ಜ್ಞಾನ ಎರಡು ಸೇರಿದಾಗ ಗುರುವಿನ ಅನುಗ್ರಹ, ಗುರುವಿನ ಕೃಪಾ ಪ್ರಸಾದ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮಾಧಾನ, ನಿರಾಳತೆ, ಸಕ್ಸಸ್ ಟುವರ್ಡ್ಸ್ ದಿ ಯಶಸ್ ಅಂತ ಏನ್ ಕರಿತೀವಿ. ಅಂದ್ರೆ ಒಂದು ಬೆಳವಣಿಗೆ, ಪ್ರಗತಿ, ಸಾಧನೆಯ ಹೆಜ್ಜೆಯಲ್ಲಿ ಒಂದು ಪ್ರಗತಿ ಅಂತ ಕರಿಬಹುದು. ಗುರುವಿನ ಆಶೀರ್ವಾದ, ಗುರು ಕೃಪಾ ಪ್ರಸಾದ, ಮಾನ, ಸನ್ಮಾನ, ಕೀರ್ತಿ, ಪ್ರತಿಷ್ಠೆ ಬರುವಂತ ಸಾಧ್ಯತೆ. ದಶಮದಲ್ಲಿ ಶನಿ ಇದ್ದ ಅಂದ್ರೆ ಕೆಲಸಗಳು ಸ್ವಲ್ಪ ಸ್ಲೋ ಆಗ್ತಾವ. ರಾಹು 9ನೇ ಮನೆಯೊಳಗಿದ್ದಾನ, ಭಾಗ್ಯಕ್ಕೆ ಒಂದ್ ಸ್ವಲ್ಪ ಮಂದಗತಿಯನ್ನ ತರ್ತಾನ. ಅಂದ್ರೆ ಏನೋ ಒಳ್ಳೇದಾಗೋದಕ್ಕೆ ಸ್ವಲ್ಪ ಕೆಲವರು ಕೆಟ್ಟ ಮಾಡುವಂತ ಸಾಧ್ಯತೆ ಇರ್ತದ. 3ನೇ ಕೇತು ಇದ್ದ ಅಂತಂದ್ರೆ ಸಾಮಾನ್ಯವಾಗಿ ಉದರ ವ್ಯಾಧಿ, ಕಿವಿಯಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರ್ತದ. ಯಾರದಾದ್ರೂ ಮಾತನ್ನ ಕೇಳಿ ಕೆಲಸ ಕಾರ್ಯಗಳನ್ನ ಮಾಡಬೇಡ್ರಿ. ಯಾರಾದ್ರೂ ಕಿವಿ ಒಳಗ ತಪ್ಪು ಅಭಿಪ್ರಾಯಗಳನ್ನ, ತಪ್ಪು ತಿಳುವಳಿಕೆಯನ್ನ, ತಪ್ಪು ಮಾರ್ಗದರ್ಶನವನ್ನ ಕೊಡುವಂತ ಸಾಧ್ಯತೆ ಇರ್ತದ. ಯಾರ್ದೋ ಮಾತು ಕೇಳಿ, ಯಾರ್ದೋ ಮಾತಿನನ್ನ ನಂಬಿ, ಅಥವಾ ಯಾರೋ ಹೇಳ್ತಾರ ಅಂತ ಹೇಳಿ ಏನನ್ನೋ ನಿರ್ಣಯಗಳನ್ನು ಮಾಡಬೇಡ್ರಿ. ಇದು ಮಿಥುನ ರಾಶಿಯವರಿಗೆ ಹಾನಿಕಾರಕವಾಗಲಿದೆ. ಸಾಮಾನ್ಯವಾಗಿ ಜನ್ಮಸ್ಥ ಗುರು ಇದ್ದ ಮೇ, ಜೂನ್ ತನಕ. ಅದಾದ್ಮೇಲೆ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾನ, 2ನೇ ಗುರು ಬರ್ತಾನ, ಇನ್ನೂ ಹೆಚ್ಚಿನ ಲಾಭವನ್ನ ಕೊಡ್ತಾನ. ವ್ಯಾಪಾರ ಮಾಡುವವರಿಗೆ, ನೌಕರಿ ಮಾಡುವವರಿಗೆ, ಪ್ರೈವೇಟ್ ನೌಕರಿ ಮಾಡುವವರಿಗೆ, ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಈ ಸಲ ಮಿಥುನ ರಾಶಿ ಚೆನ್ನಾಗಿದೆ. ಲಿಟ್ರಲಿ ದೇ ಆರ್ ಗೋಯಿಂಗ್ ಟು ಎಂಜಾಯ್ ದಿಸ್ ಇಯರ್. ಬಟ್ ಸರ್ಕಾರಿ ನೌಕರಿ ಮಾಡುವಂತ ಉದ್ಯೋಗಿಗಳು ಏನಿರ್ತಾರ, ಸ್ವಲ್ಪ ಅವ್ರಿಗೆ ತೊಂದರೆ ಆಗಬಹುದು. ಮೇಲಾಧಿಕಾರಿಗಳಿಂದ ಒತ್ತಡ, ಸ್ಟ್ರೆಸ್. ಯಾಕಂದ್ರೆ ದಶಮ ಸ್ಥಾನ ಸ್ಥಿತಿ ಸೌರಿ, ದಶಮ ಭಾವದಲ್ಲಿ ಸ್ಥಿತರಾದಂತ ಶನಿ ಮಂಗಳರೇನಿದ್ದಾರೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಉದ್ಯೋಗ ಮಾಡುವವರಿಗೆ ಅಥವಾ ಸರ್ಕಾರದ ಕಾಂಟ್ರಾಕ್ಟ್, ಸರ್ಕಾರದ ಪ್ರಾಜೆಕ್ಟ್, ಸರ್ಕಾರದಕ್ಕೆ ಸಂಬಂಧಪಟ್ಟಂತ ಉದ್ಯೋಗ ವ್ಯಾಪಾರದಲ್ಲಿ ಯಾರು ತೊಡಗಿರ್ತಾರ, ಅಥವಾ ಸರ್ಕಾರಕ್ಕೆ ಏನಾದ್ರು ಸಪ್ಲೈ ಮಾಡಿದ್ರ, ಸರ್ಕಾರ ಜೊತೆ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರ, ಸರ್ಕಾರದ ಏನಾದ್ರು ಟೆಂಡರ್ ಹಿಡಿತಾ ಇದ್ರ, ಸರ್ಕಾರದಲ್ಲಿ ನೌಕರಿ ಮಾಡ್ತಾ ಇದ್ರ, ಈ ತರ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಇದೆ. ಅವರಿಗೆ ಸಮಾಧಾನ, ನಿರಾಳತೆ, ಪ್ರೋಗ್ರೆಸ್, ಯಶಸ್ಸು ಸಿಗುವ ಸಾಧ್ಯತೆ ಇಲ್ಲ. ಪ್ರೈವೇಟ್ ನೌಕರಿ ಮಾಡುವಂತ ಸೇಲ್ಸ್ ಮೆನ್ ಏನಿರ್ತಾರ, ಪ್ರೈವೇಟ್ ನೌಕರಿ ಮಾಡುವಂತವ್ರು ಏನಿರ್ತಾರ, ಸಮಾಧಾನ ಇರ್ತದ, ನಿರಾಳ ಇರ್ತದ. ಯಶಸ್ಸು ಸಿಗ್ಲಿಲ್ಲ ಅಂದ್ರೂ, ಬೆಳವಣಿಗೆ ಆಗ್ಲಿಲ್ಲ ಅಂದ್ರೂ ಸಮಾಧಾನಕರ ಜೀವನ ಇರ್ತದ. ಈಗ ಉದಾಹರಣೆಗೆ ಯಾರಾದ್ರೂ ಸದ್ಯಕ್ಕೆ ಏನಾದ್ರು ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರ ಮಿಥುನ ರಾಶಿಯವರು, ಅವರಿಗೆ ಲಗ್ನದಲ್ಲೇ ಗುರು ಇದ್ದಾನ, ದ್ವಿತೀಯದಲ್ಲಿ ಗುರು ಬರ್ತಾನ, ಪ್ರೋಗ್ರೆಸ್ ಆಗ್ತದ. ಒಂದು ವರ್ಷ ನಂತರ ಶನಿ ಮೇಷ ರಾಶಿಗೆ ಹೋಗ್ತಾನ, ನೀಚನಾದ್ರೂ ಕೂಡ ಏಕಾದಶಸ್ಥನಾಗ್ತಾನ, ಅದು ಕೂಡ ಹೆಚ್ಚಿನ ಲಾಭವನ್ನ ಕೊಡ್ತದ. ಸರ್ವೇ ಸಾಮಾನ್ಯವಾಗಿ ನೋಡುವುದಾದ್ರೆ ಮಿಥುನ ರಾಶಿಗೆ ಪರಾಭವ ನಾಮ ಸಂವತ್ಸರ ಲಾಭದಾಯಕವಾಗಿ ಕಾಣುತ್ತಿದೆ. ಅತಿಯಾಗಿ ಅಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಬೆಟರ್. ಎಷ್ಟೋ ಮಿಥುನ ರಾಶಿಯವ್ರಿಗೆ ತೊಂದರೆ ಆಗ್ಬಹುದು, ಒಳ್ಳೇದಾಗ್ಲಿಕ್ಕಿಲ್ಲ. ಏನ್ ಸರ್ ಮಿಥುನ ರಾಶಿಯವ್ರಿಗೆ ಇಷ್ಟೊಂದು ಒಳ್ಳೇದು ಹೊಗಳ್ತಾ ಇದೀರಿ, ನನಗೆ ನೋಡಿದ್ರೆ ಬಹಳ ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇದ್ದೀನಿ. ಅದು ನಾನು ಗೋಚಾರವಾಗಿ ಸಾಮಾನ್ಯ ಫಲವನ್ನು ಹೇಳ್ತಾ ಇರ್ತೇನೆ. ಇದನ್ನು ಮೀರಿ ನಮ್ಮ ಪ್ರಾರಬ್ಧ ಇರ್ತದೆ. ಇದನ್ನು ಮೀರಿ ನಮ್ಮ ಜಾತಕದಲ್ಲಿರ್ತಕ್ಕಂಥ ದಶಾಭುಕ್ತಿ ಗ್ರಹ ದೋಷಗಳು ಇರ್ತಾವ. ನಾನು ಸಾಮಾನ್ಯವಾಗಿ ಸೂತ್ರದ ಆಧಾರದ ಮೇಲೆ ಒಂದು ಹೇಳ್ತಾ ಇದ್ದೇನೆ, ಗೋಚಾರ ಫಲವನ್ನ, ಪರಾಭವ ನಾಮ ಸಂವತ್ಸರದ ಮಿಥುನ ರಾಶಿಯ ಫಲವನ್ನ. ಹಾಗಾಗಿ ಮಿಥುನ ರಾಶಿಯವರಿಗೆ ಮುಂದೆ ಮೇ, ಜೂನ್ ತಿಂಗಳಲ್ಲಿ ಗುರು ಶುಕ್ರರ ಯುತಿ ಆಗೋದದ. ಅವಾಗಂತೂ ಇನ್ನೂ ರಾಜಯೋಗವನ್ನ ಪಡಿತಾರ. ಹಿಂಗಾಗಿ ಸೇಲ್ಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು, ಅಥವಾ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರ, ಇಷ್ಟು ದಿನ ಕಂಪ್ಲೀಟ್ ಆಗಿರಂಗಿಲ್ಲ, ಕಂಪ್ಲೀಟ್ ಆಗೋ ಸಾಧ್ಯತೆ ಇರ್ತದ. ಜನ್ಮಸ್ಥ ಗುರು ಇದ್ದಾನ, 3ನೇ ಕೇತು ಇದ್ದಾನ, 9ನೇ ಮನೇಲಿ ರಾಹು ಇದ್ದಾನ, 10ನೇ ಮನೇಲಿ ಶನಿ ಮಂಗಳ ಬುಧ. ಪಿತ್ರಾರ್ಜಿತ ಆಸ್ತಿ, ಹಿರಿಯರಿಂದ ಬರುವಂತ ಆಸ್ತಿ ಏನಾದ್ರು ಇದ್ದರೆ ಬರುತ್ತದೆ. ಪೆಂಡಿಂಗ್ ಫಂಡ್ಸ್ ಏನಾದ್ರು ಸರ್ಕಾರದಿಂದ ಬರೋದಿದ್ರೆ ಸ್ವಲ್ಪ ಬರುತ್ತದೆ. ಪೆಂಡಿಂಗ್ ಅಮೌಂಟ್ ಬಹಳ ದಿನದಿಂದ ಯಾರಿಗಾದ್ರೂ ಕೊಟ್ಟಿದ್ರಿ ಬಂದಿಲ್ಲ ಅಂದ್ರೆ ಬರುತ್ತದೆ.
ಕುಟುಂಬದಿಂದ ಏನಾದ್ರು ಸೌಕರ್ಯಗಳು ಅನುಕೂಲತೆಗಳಾಗಬೇಕಾಗಿದ್ರೆ ಆಗ್ತಾವ. ತಂದೆ ತಾಯಿ ಹಿರಿಯರಿಂದ ಏನೋ ಒಂದು ಪರ್ಮಿಷನ್ ಸಿಗಬೇಕಾಗಿತ್ತು, ಇಷ್ಟು ವರ್ಷ ಸಿಕ್ಕಿದ್ದೆಲ್ಲ ಸಿಗುತ್ತದೆ. ಈ ರೀತಿ ಮಿಥುನ ರಾಶಿಯವರಿಗೆ ಕನ್ಸೋಲಿಡೇಟಿವ್ ಆಗಿ ಸ್ವಲ್ಪ ಪಾಸಿಟಿವ್ ಪ್ರಾಸ್ಪೆಕ್ಟ್ಸ್ ಹೆಚ್ಚಾಗಿ ನಾವು ಕಾಣಬಹುದು. ರಾಜಕಾರಣಿಗಳಿಗೂ ಕೂಡ ಈ ವರ್ಷ ತುಂಬಾ ಉತ್ತಮದಾಯಕವಾಗಿದೆ. ಜನರ ಪ್ರೋತ್ಸಾಹ, ಜನರ ಬೆಂಬಲ, ಜನರ ಸಹಕಾರ ಚೆನ್ನಾಗಿ ಸಿಗಲಿದೆ. ಯಾರು ವಿದ್ಯಾಭ್ಯಾಸವನ್ನು ಮುಗಿಸಿ ಇನ್ನೇನು ಉದ್ಯೋಗ ಹುಡುಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಣ್ಣದು ದೊಡ್ಡದು ಬೇಗನೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರ, ದಿನಸಿ ಅಂಗಡಿ, ಇವರ ದಿನಚರಿ ಚೆನ್ನಾಗಿ ನಡೆಯಲಿದೆ. ಏನು ತೊಂದರೆ ಆಗುವ ಸಾಧ್ಯತೆ ಕಾಣುತ್ತಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ, ಟೆಕ್ನಿಕಲ್ ಕ್ಷೇತ್ರದಲ್ಲಿ, ನಾನ್ ಟೆಕ್ನಿಕಲ್ ಕ್ಷೇತ್ರದಲ್ಲಿ, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಈ ಲೆಕ್ಕಪತ್ರ ಬರೆಯುವಂತಹ ಕ್ಷೇತ್ರದಲ್ಲಿ, ಅಥವಾ ಕಾನೂನು, ಲಾ ಇತ್ಯಾದಿ ಪ್ರತಿಯೊಬ್ಬರಿಗೂ ಕೂಡ ಮಿಥುನ ರಾಶಿ ಸಮಾಧಾನಕ ಫಲವನ್ನ ಕೊಡಲಿದೆ. ಒಳ್ಳೆಯದನ್ನು ಮಾಡದೇ ಇದ್ದರೂ ಕೆಟ್ಟದ್ದನ್ನೇನು ಮಾಡುವ ಲಕ್ಷಣಗಳು ಕಾಡ್ತಾ ಇಲ್ಲ. ಜನ್ಮಸ್ಥ ಗುರು, ದ್ವಿತೀಯಸ್ಥ ಗುರು ಇರೋದ್ರಿಂದ ಈ ವರ್ಷ ನಿಮಗೆ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಉಪನಯನ, ಒಳ್ಳೆ ವಾಹನ ಖರೀದಿ ಮಾಡುವಂತಹ ಯೋಗವಿದೆ. ಭೂಮಿಯನ್ನು ಖರೀದಿಸುವಂತಹ ಯೋಗವಿದೆ. ನಿಮ್ಮ ಈ ಮಿಥುನ ರಾಶಿಯವರಿಗೆ ಏನು ಒಳ್ಳೆಯ ಆಲೋಚನೆ ಬರ್ತದ ಇನ್ವೆಸ್ಟ್ಮೆಂಟ್ಗೆ, ಅದನ್ನ ಮಾಡಬಹುದು. ಅದು ನಿಮಗೆ ಲಾಭದಾಯಕವಾಗಿ ಬರುತ್ತದೆ. ಸಣ್ಣ ಪುಟ್ಟ ಆದ್ರೆ ಒಂದ್ ಹೇಳ್ತೇನೆ, ಯಾರಿಗೂ ಫೈನಾನ್ಸ್ ಮಾಡಬೇಡರಿ. 10ನೇ ಮನೆಯೊಳಗೆ ಶನಿ ಕೂತಾನ. ತಪ್ಪು ಜನರಿಗೆ ನೀವು ದುಡ್ಡನ್ನು ಹಂಚುವಂತ ದೋಷ ಬರುವಂತ ಸಾಧ್ಯತೆ ಇದೆ. ಇದು ಸಾಮಾನ್ಯವಾಗಿ ಈ ವರ್ಷದ ಮಿಥುನ ರಾಶಿಯವರ ಫಲ. ಇನ್ನು ಕೃಷಿಕರಿಗೆ ಹೇಗಿದೆ ಅಂತ ನೋಡಿದಾಗ ಅಲ್ಲೂ ಕೂಡ ಮಿಥುನ, ಕರ್ಕ, ಸಿಂಹ, ಕನ್ಯಾ ಯಾವ ಗ್ರಹಗಳು ಇಲ್ಲ. ಆದರೆ ಮೀನ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ ಆ ಶನಿಯ ದೃಷ್ಟಿ ಇರುವುದರಿಂದ ಮೊದಲನೆಯ ಎಲ್ಲರೂ ಹಂಗೆ ಇದೆ ಈ ಸಲ. ಮೇಷ, ವೃಷಭ, ಈ ಮಿಥುನ ರಾಶಿಯವರೆಗೂ ಮೊದಲನೇ ಪೀಕು ಚೆನ್ನಾಗಿಲ್ಲ, ಕಷ್ಟಕರವಾಗಿದೆ. ಎರಡನೇ ಪೀಕ್ ಏನು ಬರ್ತದ ಅದು ಮುಂಗಾರಿನೋ ಹಿಂಗಾರಿನೋ ಚೆನ್ನಾಗಿ ಬರ್ತದೆ ಅಂತ ನಮ್ಮ ಪ್ರಚಲಿತ ಧಾರವಾಡ ಪಂಚಾಂಗ ವರ್ಷ ರಾಶಿ ಭವಿಷ್ಯದಲ್ಲಿ ವರ್ಣಿಸಿದೆ. ಮಿಥುನ ರಾಶಿಯವರಿಗೆ ಈ ವರ್ಷ ದೇವರ ದರ್ಶನ, ತೀರ್ಥಯಾತ್ರೆ, ಈ ಪುಣ್ಯಕ್ಷೇತ್ರಗಳ ದರ್ಶನ, ನದಿ ಸ್ನಾನ, ಸಮುದ್ರ ಸ್ನಾನ, ಬೇರೆ ಬೇರೆ ಪ್ರವಾಸಕ್ಕೆ ಹೋಗುವಂತಹ ಯೋಗಗಳು ಹೆಚ್ಚಾಗಿ ಬರಲಿದೆ. ಸ್ನೇಹಿತರು, ಪ್ರೀತಿ ಪಾತ್ರರ ಜೊತೆ ಒಳ್ಳೆಯ ಸಮಯವನ್ನ ಕಳೆಯುವಂತ ಸಾಧ್ಯತೆ ಕೂಡ ಇದೆ. ಈ ಅಲಸಂದಿ, ದ್ವಿದಳ ಧಾನ್ಯ ಇತ್ಯಾದಿಗಳನ್ನ ರೈತರು ಬೆಳೆಯುವುದರಿಂದ ಹೆಚ್ಚು ಲಾಭವು ಅವರಲ್ಲಿ ನಾವು ಕಂಡು ಬರುತ್ತದೆ. ಯಾರಾದರೂ ಹೊಸದಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದರೆ ಒಳ್ಳೆ ಉದ್ಯೋಗ ಕೂಡ ಸಿಗುವ ಸಾಧ್ಯತೆ ಇದೆ. ಎಚ್ಚರಿಕೆ ಅಂತ ಏನೂ ಇಲ್ಲ. ಯಾರಿಗೂ ದುಡ್ಡನ್ನ ಕೊಡಬೇಡಿ. ಕಿವಿ 3ನೇ ಕೇತು ಇದ್ದಾನ. ಯಾರ ಮಾತನ್ನ ಕೇಳಿ ನಿರ್ಣಯ ತಗೋಬೇಡ್ರಿ. ಯಾರ ಮಾತಿಗೆ ನಂಬಿ ನಿರ್ಣಯ ತಗೋಬೇಡ್ರಿ. ಯಾರನ್ನ ಮಾತನ್ನ ಕೇಳಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಡಿ. ಇದೇ ನಿಮಗೆ ಬಹುದೊಡ್ಡವಾದ ಎಚ್ಚರಿಕೆ ಅಂತ ಹೇಳುತ್ತಾ, ಮಿಥುನ ರಾಶಿಯವರು ಈ ವರ್ಷ ನಿಮಗೆ ಗುರು ಲಗ್ನದಲ್ಲೇ ಇದ್ದಾನೆ, ಶನಿ ಚೆನ್ನಾಗಿದ್ದಾನೆ, ರಾಹು 9ನೇ ಮನೆಯಲ್ಲಿದ್ದಾನೆ. ನೀವು ಕೂಡ ಗಣಪತಿ, ಗುರುದೇವರನ್ನ, ದತ್ತಾತ್ರೇಯರನ್ನ, ನಿಮ್ಮ ಇಷ್ಟ ದೇವರನ್ನ, ಕುಲದೇವರನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ, ಪ್ರಾರ್ಥಿಸಿ, ಪೂಜಿಸಿ ಅಂತ ಹೇಳುತ್ತಾ ಮಿಥುನ ರಾಶಿಯ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾನಿಲ್ಲಿಗೆ ಸಂಪೂರ್ಣಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.